ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಔರಾ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಮಾಡಲು ಹೊರಟಿರುವಂತಹ ರೆಸಿಪಿ ಮೋಮೋಸ್ ಮತ್ತು ಚಟ್ನಿ. ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಮೈದಾ ಹಿಟ್ಟು, ಎಣ್ಣೆ, ಉಪ್ಪು, ಹಸಿಮೆಣಸಿನಕಾಯಿ, ತುರಿದಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುಡಿ ಮಾಡಿರೋ ಮೆಣಸು, ಕ್ಯಾಪ್ಸಿಕಮ್, ಎಣ್ಣೆ, ಉಪ್ಪು, ಎಲೆಕೋಸು, ಸ್ವೀಟ್ ಕಾರ್ನ್ ಹಾಗೂ ಕ್ಯಾರೆಟ್. ಇವಾಗ ನಾವು ಒಂದು ಬೌಲ್ಗೆ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಮೈದಾ ಹಿಟ್ಟು ಹಾಕೊಂಡ ನಂತರ ನಾವು ಬಿಸಿ ಮಾಡಿ ಇಟ್ಕೊಂಡಿರೋ ಎಣ್ಣೆ 2 ಚಮಚ ಇದಕ್ಕೆ ಹಾಕಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಹಾಕಿದ ನಂತರ ನಾವು ಇದಕ್ಕೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಥರ ನಾವು ಕಲಿಸ್ಕೊಂಡಿದ್ದಾದಮೇಲೆ ನಾವು ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ನಾವು ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಜೋಳ, ಇದನ್ನು ನಾವು ಒಂದು 5 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಎಲೆಕೋಸು ಅದೇ ರೀತಿ ನೀರಲ್ಲಿ 2ರಿಂದ 5 ನಿಮಿಷ ಬೇಯಿಸ್ಕೊಂಡು ಈ ರೀತಿ ಶೋಧಿಸ್ಕೋಬೇಕು ನಾವು ನೀರನ್ನು. ಅದಾದ ನಂತರ ನಾವು ಒಂದು ಬಾಣಲೆ ಅಥವಾ ಕುಕ್ಕರ್ನಲ್ಲಿ 2 ಚಮಚ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದ ನಂತರ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು ಈ ರೀತಿ. ಇದಾದ ನಂತರ ನಾವು ಶುಂಠಿ ಹಾಗೂ ಬೆಳ್ಳುಳ್ಳಿ ತುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರಿತಾನೆ ಇರಬೇಕಾಗತ್ತೆ. ಇದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಣಸು, ಅದನ್ನು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು. ಆ ಮೆಣಸಿನ ಪುಡಿ ಹಾಕೋದ್ರಿಂದ ನಮಗೆ ಖಾರ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ನೀಟಾಗಿ ಹುರ್ಕೋಬೇಕು. ನಾವು ಇವಾಗ ಮೋಮೋಸ್ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ತಾ ಇರೋ ಕಾರಣ ಮೊದಲು ಈ ರೀತಿ ಒಗ್ಗರಣೆಯಲ್ಲಿ ನೀಟಾಗಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫಸ್ಟು ಹುರ್ಕೊಂಬಿಡ್ಬೇಕು. ಆಮೇಲೆ ಇದಕ್ಕೆ 1 ಬೈ 1 ನಾವು ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಕೆಲವು ತರಕಾರಿಗಳನ್ನ ಮೊದಲೇ ಬೇಯಿಸ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಇದೆ ಎಲೆಕೋಸು, ಇದನ್ನು ಒಂದು 2ರಿಂದ 3 ನಿಮಿಷ ನಾವು ಮೊದಲೇ ಬೇಯಿಸ್ಕೊಂಡಿದ್ದೀವಿ. ಅದಾದಮೇಲೆ ಈ ರೀತಿ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವೀಟ್ ಕಾರ್ನು ಅಷ್ಟೇ ನಾವು ಮೊದಲೇ ಬೇಯಿಸ್ಕೊಂಡು ನಂತರ ಇದಕ್ಕೆ ಹಾಕ್ಕೋತೀವಿ. ಇವಾಗ ನಾವು ಎಲೆಕೋಸು ಹಾಕಿದ್ಮೇಲೆ ನಾವು ಕ್ಯಾರೆಟ್ನ ಹಾಕ್ಕೋಬೇಕು. ಕ್ಯಾರೆಟ್ನ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕು. ಅದಾದ ನಂತರ ಸ್ವೀಟ್ ಕಾರ್ನ ಹಾಕ್ಕೊಂಡಿದ್ದೀವಿ ನಾವು. ಸ್ವೀಟ್ ಕಾರ್ನ್ ಹಾಕಿದ ಮೇಲೆ ತುರಿದಿರುವಂತಹ ಕ್ಯಾಪ್ಸಿಕಮ್ನ ಕೂಡ ನಾವು ಹಾಕ್ಕೋತಾ ಇದ್ದೀವಿ. ಎಲ್ಲ ತರಕಾರಿಗಳನ್ನೂ ಈ ರೀತಿ ಹಾಕ್ಕೊಂಡು ನಾವು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ನೀಟಾಗಿ. ಹುರ್ಕೊಂಡಿದ್ದ ನಂತರ ನಾವು ಇದಕ್ಕೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ನೀಟಾಗಿ ಹುರ್ಕೋಬೇಕು. ಇದನ್ನು ನಾವು ಒಂದು 5 ನಿಮಿಷಗಳ ಕಾಲ ಈ ರೀತಿ ಹುರ್ಕೊಂಡಿದ ನಂತರ ನಾವು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಬಿಸಿ ಇರೋದನ್ನು ಆರಿಸ್ಕೋಬೇಕು. ನಾವು ಮೋಮೋಸ್ ಒಳಗಡೆ ಹಾಕೋ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಮೈದಾ ಹಿಟ್ಟು, ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳ ಥರ ಮಾಡ್ಕೋಬೇಕು. ಇದನ್ನು ನಾವು ಒಂದೊಂದಾಗೆ ತಗೊಂಡು ಪೂರಿ ರೀತಿ ಲಟ್ಸ್ಕೋಬೇಕು. ಆ್ಯಕ್ಚುಲಿ ನಾವು ಈ ಮೋಮೋಸ್ನ ಯಾವ ರೀತಿ ಬೇಕಿದ್ರೂ ಮಾಡ್ಬೋದು. ಇದನ್ನು ಮಾಡೋಕ್ಕೆ ತುಂಬ ಡಿಸೈನ್ಸ್ ಕೂಡ ಇದೆ. ನಾವು ಇದನ್ನು ತುಂಬ ತೆಳ್ಳಗೆ ಲಟ್ಸ್ಕೋಬಾರ್ದು ಹಿಟ್ಟನ್ನು, ಯಾಕಂದರೆ ನಾವು ಸ್ಟಫಿಂಗ್ ಮಾಡೋ ಟೈಮಲ್ಲಿ ಅದು ಕಿತ್ತೋಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನಾವು ಮಿಡಲ್ ಪೋರ್ಷನ್ನು ಸ್ವಲ್ಪ ದಪ್ಪ ಇರೋ ಹಂಗೆ ಲಟ್ಸ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ಸ್ಟಫಿಂಗ್ ಮಾಡ್ಕೋಬೋದು. ಇದನ್ನು ನಾವು ಚಿಕ್ಕದಾಗಿ ಕೂಡ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಅವರು ತುಂಬ ಇಷ್ಟಪಡ್ತಾರೆ. ಚಿಕ್ಕದಾಗಿ ಹಿಟ್ಟು ತೊಗೊಂಡು ಅದನ್ನು ಚಿಕ್ಕದಾಗಿ ಸ್ಟಫಿಂಗ್ ಮಾಡಿ ಕೊಡ್ಬೋದು ನಾವು. ನೋಡಿ, ನಾವು ಈ ಹಿಟ್ಟನ್ನು ನೀಟಾಗಿ ಪೂರಿ ಥರ ರೌಂಡಾಗಿ ಲಟ್ಸ್ಕೊಂಡಿದ್ದೀವಿ. ಇದರೊಳಗಡೆ ನಾವು ಇವಾಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಸ್ಟಫಿಂಗ್, ಅದನ್ನು ಒಂದು 2 ಚಮಚ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಮೋದಕ ಡಿಸೈನಲ್ಲಿ ಕೂಡ ನಾವು ಮಾಡ್ಬೋದು. ಇದನ್ನು ಮಾಡೋಕ್ಕೆ ತುಂಬ ವೆರೈಟೀಸ್ ಆಫ್ ಡಿಸೈನ್ ಇದೆ. ನಾವು ಯಾವ ರೀತಿ ಬೇಕಿದ್ರೂ ಮಾಡ್ಕೋಬೋದು. ಈಸಿಯೆಸ್ಟ್ ಡಿಸೈನ್ ಅಂದರೆ ಇದೆ. ಇದು ಮಾಡಿದ್ರೆ ಬೇಗ ಕೂಡ ಆಗುತ್ತೆ, ನಮಗೆ ಅಷ್ಟೊಂದು ರಿಸ್ಕಿ ಅನಿಸಲ್ಲ. ಇನ್ನು ಬೇರೆ ಡಿಸೈನ್ಸ್ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ, ನಾವು ಈ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದ ನಂತರ ನಮಗೆ ಮೋಮೋಸ್ ತಿನ್ನೋಕ್ಕೆ ರೆಡಿ ಆಗುತ್ತೆ.
ನೋಡಿ 15 ನಿಮಿಷಗಳ ಕಾಲ ಬೆಂದಾದ ಮೇಲೆ ನಮಗೆ ಮೋಮೋಸ್ ಈ ರೀತಿ ಕಾಣುತ್ತೆ. ಸೊ ಇವಾಗ ಮೋಮೋಸ್ ತಿನ್ನೋಕ್ಕೆ ರೆಡಿಯಾಗಿದೆ. ಬಟ್ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಬೇಕಲ್ಲ. ಸೊ ಚಟ್ನಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ನಾವು ಮೊದಲು ಟೊಮ್ಯಾಟೋನ ಈ ರೀತಿ ಬೇಯಿಸ್ಕೊಂಡು ಇಟ್ಕೋಬೇಕು. ನಂತರ ಸಿಪ್ಪೆ ಎಲ್ಲ ತಕ್ಕೋಬೇಕು. ಅದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ಈ ರೀತಿ ನಾವು ಬೇಯಿಸ್ಕೋಬೇಕು ನೀರಲ್ಲಿ. ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡು ನಂತರ ಟೊಮ್ಯಾಟೊ ಹಾಗೂ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದಾದಮೇಲೆ ನಾವು ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಶುಂಠಿನ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಹುರ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಮೊದಲೇ ಈ ರೀತಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೋಮೋಸ್ ಜೊತೆ ಇದ್ರ ಕಾಂಬಿನೇಷನ್ ಅಂತೂ ಟಾಪ್ ನಾಚ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಮೊದಲೇ ಸ್ವಲ್ಪ ನೀಟಾಗಿ ಈ ರೀತಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಹುರ್ಕೊಂಡಿದ್ದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ನಾವು. ಸೊ ಅದು ಫ್ಲೇವರ್ ಎಲ್ಲ ಮಿಕ್ಸ್ ಆಗುತ್ತೆ. ಆ ಮಿಡ್ ಆಫ್ ದ ಸ್ಪ್ಯಾನಲ್ಲಿ ನಾವು ಬೆಲ್ಲ ಉಂಡೆ ಒಂದನ್ನು ಹಾಕ್ಕೋಬೇಕು. ಬೆಲ್ಲ ಹಾಕೋದ್ರಿಂದ ನಮಗೆ ಜಾಸ್ತಿ ಖಾರ ಅನಿಸಲ್ಲ, ಒಂದು ಸ್ವೀಟ್ನೆಸ್ ಬರುತ್ತೆ ಚಟ್ನಿಯಲ್ಲಿ. ಅದಾದ ನಂತರ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಆ ಬಿಸಿಗೆ ಬೆಲ್ಲ ಸಹ ಕರಗಿ ಚಟ್ನಿ ರೆಡಿ ಆಗುತ್ತೆ. ಇವಾಗ ನಮಗೆ ರುಚಿ ರುಚಿಯಾದ ಸ್ಟೀಮ್ಡ್ ಮೋಮೋಸ್ ಹಾಗೂ ಚಟ್ನಿ ಸವಿಯಲು ಸಿದ್ಧ. ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.